ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ರಾಜರ ರಾಜನು, ದೇವಾದಿ ದೇವರು ಆಗಿರುವ ಮಹಾದೇವರು, ವಿಶ್ವಾಸದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವ, ಕೊರತೆ ನೀಗಿಸುವ, ಬೆಳೆಸುವ, ನಮ್ಮನ್ನು ದೃಢಪಡಿಸುವ ಶಾಂತಿದಾಯಕ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಪ್ರಿಯರೇ, ದೇವರ ವಾಕ್ಯ ಯೇಸುವಾಗಿದ್ದಾನೆ. ಕ್ರಿಸ್ತ ಯೇಸುವಿನ ವಾಕ್ಯ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂದು ದೇವರು ಬಯಸ್ತಿದ್ದಾನೆ ಪ್ರಿಯರೇ. ಈ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ದೇವರ ಆತ್ಮನ ಸಹಾಯವನ್ನು, ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಕೇಳಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯವು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಫಲವತ್ತಾದ ಭೂಮಿಯಾಗುವಂತೆ ಪ್ರಾರ್ಥಿಸೋಣ. ಕೇಳುವ ದೇವರ ಮಾತುಗಳು ದೇವರ ಶಾಶ್ವತ ಬೀಜ, ಅಂದರೆ ಶಾಶ್ವತ ಜೀವದಿಂದ ತುಂಬಿಸುವ ದೇವರ ವಾಕ್ಯದ ಬೀಜ ನಮ್ಮಲ್ಲಿ 100ರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾದ ದೇವರೇ, ಆತ್ಮಸ್ವರೂಪನೇ, ವಾಕ್ಯವಾದ ದೇವರೇ, ನಮ್ಮೊಂದಿಗೆ ಅನುದಿನ ನಿಮ್ಮ ಪರಿಶುದ್ಧ ವಾಕ್ಯಗಳ ಮುಖಾಂತರ, ಪರಿಶುದ್ಧ ಗ್ರಂಥದ ಮುಖಾಂತರ ಮಾತನಾಡುವ ದೇವರೇ, ಆಲೋಚನಾಕರ್ತನೆ, ಮಹಾದೇವರೇ, ನಿಮ್ಮ ವಾಕ್ಯಗಳಿಂದ ಇಲ್ಲಿವರೆಗೆ ನಮ್ಮನ್ನು ದೃಢಪಡಿಸುತ್ತಾ ಬಂದ ದೇವರೇ, ರಾಜಾದಿರಾಜನೇ, ದೇವಾದಿ ದೇವರೇ, ತಂದೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ನೀವೇ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ವಾಕ್ಯವು, ನಿಮ್ಮ ವಾಕ್ಯ ನಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆ ಕೆಳಲಿರುವ ವಾಕ್ಯ ಭಾಗಗಳ ಮುಖಾಂತರ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ನಮ್ಮ ಹೃದಯಗಳಲ್ಲಿ ಅಂಧಕಾರದ ಎಲ್ಲ ಶಕ್ತಿಗಳನ್ನು ಹೊಡೆದೋಡಿಸಬೇಕೆಂದು, ಅಂತರಂಗದಿಂದ ಹೊರಡುವ ಎಲ್ಲ ಕತ್ತಲೆಯ ಸ್ವಭಾವಗಳನ್ನು ಹೊಡೆದೋಡಿಸಬೇಕೆಂದು, ಪೂರ್ತಿ ಹೃದಯದಿಂದ, ಪೂರ್ಣ ಆತ್ಮ ಬುದ್ಧಿಶಕ್ತಿಯಿಂದ ನಿಮ್ಮನ್ನು ಪ್ರೀತಿಸಿ ಆರಾಧಿಸುವಂತೆ, ನಮ್ಮಂತೆ ನೆರೆಯವರನ್ನು ಪ್ರೀತಿಸುವಂತೆ, ಹೀಗೆ ಧರ್ಮಶಾಸ್ತ್ರವನ್ನು ನೆರವೇರಿಸುವಂತೆ, ಎಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳುವಂತೆ, ಪಾಪ ಶಾಪದ ಎಲ್ಲ ಶಕ್ತಿಗಳನ್ನು ಜಯಿಸುವಂತೆ ಜೀವಾಧಿಪತಿಯಾದ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸಬೇಕೆಂದು, ಹೀಗೆ ತಂದೆ, ವಾಕ್ಯವನ್ನು ಕೇಳಲು ಬಂದಿರುವ ಪ್ರತಿಯೊಬ್ಬ ಮಗಳನ್ನು, ಚಿಕ್ಕ ದೊಡ್ಡವರನ್ನು, ಸೇವಕರನ್ನು, ನನ್ನನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ನಿಮ್ಮ ಶಿಲುಬೆಯ ನೆರಳಿನಲ್ಲಿ ನಮ್ಮನ್ನು ಬಚ್ಚಿಡಬೇಕೆಂದು, ನಿಮ್ಮ ಶಿಲುಬೆಯ ಶಕ್ತಿಯಿಂದ ನಮ್ಮನ್ನು ತುಂಬಬೇಕೆಂದು, ನಿಮ್ಮ ರಕ್ತದಿಂದ ತಂದೆಯಾದ ದೇವರಿಗಾಗಿ ನಮ್ಮನ್ನು ಕೊಂಡುಕೊಂಡ ಯೇಸುವೆ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯಬೇಕೆಂದು, ನಿಮ್ಮ ಪವಿತ್ರ ಆತ್ಮನಿಗೆ ಆಲಯವಾಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಸೈತಾನನ್ನು ಶೀಘ್ರವಾಗಿ ಜಜ್ಜಿ ಹಾಕುತ್ತಾ ಬರುತ್ತೀರೆಂದು ವಿಶ್ವಾಸಿಸುತ್ತಾ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಸರ್ವಶಕ್ತ ಮಹಾದೇವರಾದ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಜೀವವುಳ್ಳ ರಕ್ಷಣೆ ನೀಡುವ, ಬೆಳಕಾದ, ಬಿಡುಗಡೆ ಮಾಡುವ, ಸ್ವಸ್ಥತೆ ಮಾಡುವ, ಗುರಿ ಗಮ್ಯ, ಆತ್ಮಕ್ಕೆ ಚೈತನ್ಯ ನೀಡುವ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ. ಹಾಡು ಆಸರೆಯನ್ನು ಕಂಡೆ. ಅದು ಪ್ರೇರೆ, ಹಾಡು ಆಸರೆಯನ್ನು ಕಂಡೆ. ಶಿಲುಬೆಯಲ್ಲಿ ಮಾತ್ರ ನಮಗೆ ನಿಜವಾದ ಆಸರೆ ದೊರಕುತ್ತದೆ ಪ್ರೇರೆ. ಆತ್ಮಕ್ಕೆ ಆಸರೆ, ದೇಹಕ್ಕೆ ತ್ರಾಣ, ಅದು ಪ್ರೇರೆ, ಮನಸ್ಸಿಗೆ ತೃಪ್ತಿ. ಕಾರಣ, ಯೇಸು ನಮ್ಮೆಲ್ಲರ ಪಾಪ ಭಾರವನ್ನು ಹೊತ್ತುಕೊಂಡಿದ್ದಾನೆ. ಯೇಸು ಶಿಲುಬೆಯಲ್ಲಿ ನಮಗೆ ಬಿಡುಗಡೆ ನೀಡಿದ್ದಾನೆ. ತನ್ನ ಪ್ರಾಣ ಕೊಡುವ ಮುಖಾಂತರ, ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ನಿಜವಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ನಮ್ಮನ್ನು ಸ್ನೇಹಿತರೆಂದು ಕರೆದು ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ಪಾಪ ಕೊಡುವ ಸಂಬಳ ಮರಣದಿಂದ, ನಿತ್ಯ ಮರಣವಾದ ನರಕದಿಂದ ಬಿಡಿಸಿದ್ದಾನೆ ಪ್ರೇರೆ. ಹೌದು, ಭಯ ಹುಟ್ಟಿಸುವ ಸೈತಾನನ ತಂತ್ರಗಳಿಂದ ಬಿಡಿಸಿದ್ದಾನೆ ಮತ್ತು ಮರಣದ ದಾಸತ್ವದಲ್ಲಿದ್ದ ನಮ್ಮನ್ನು ಬಿಡಿಸಿದ್ದಾನೆ. ತನ್ನ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ರಾಜ್ಯವನ್ನಾಗಿಯೂ, ಯಾಜಕ ಜನಾಂಗವನ್ನಾಗಿಯೂ, ಪವಿತ್ರ ಪ್ರಜೆಯನ್ನಾಗಿಯೂ, ಸ್ವಕೀಯ ಸ್ವತ್ತನ್ನಾಗಿಯೂ ಕತ್ತಲೆಯಿಂದ
ಬೆಳಕಿಗೆ ಕರೆದು ತನ್ನ ಗುಣಾತಿಶಯಗಳನ್ನು, ದೇವರ ಗುಣಾತಿಶಯಗಳನ್ನು ಸಾರುವಂತೆ ದೊಡ್ಡ ಜನಾಂಗವನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ಅಂತ ಮಹಿಮೆಯ ಪ್ರಭುವಿಗೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ಹಾಡು ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚಲ ದಾರವದು, ಅಂದರೆ ಮಹಿಮೆಯ ವಚನೆ ದಾರ. ಹೌದು ಪ್ರಿಯರೇ, ಬಾಸುರ ಅಂದರೆ ಮಹಿಮೆ, ವಚನ ಅಂದರೆ ವಾಕ್ಯ, ಯೇಸುವಿನ ದಾರಿ ಅಂದರೆ ಪರಿಶುದ್ಧಾತ್ಮನ ನದಿ. ಹೌದು, ನನ್ನೊಂದಿಗೆ ಕಿವಿಸಿ ಹಾಡಿರಿ ಪ್ರಿಯರೇ. ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚಲ ದಾರವದು, ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚಲ ದಾರವದು, ಗಾಸಿಯ ನೀಗಿಸಿ ವಿಶ್ರಮವೀವದು, ಗಾಸಿಯ ನೀಗಿಸಿ ವಿಶ್ರಮವೀವದು, ಯೇಸುವಿನ ಶಿಲುಬೆ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚಲ ದಾರವದು, ಭೂಪರ ಬಿದ್ದರು ನಾ ಹೆದರೆನು, ಭೂಪತಿ ಕರುಣೆಯು ಅಲುಗದೆಲೋ, ಭೂಪರ ಬಿದ್ದರು ನಾ ಹೆದರೆನು, ಭೂಪತಿ ಕರುಣೆಯು ಅಲುಗದೆಲೋ, ತಾಪ ನಿವಾರಕ ಶಾಪ ವಿಮೋಚಕ, ತಾಪ ನಿವಾರಕ ಶಾಪ ವಿಮೋಚಕ, ಕಾಪಾಡುವ ಸತತ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚನ ದಾರವದು, ನಿನ್ನ ಕೃಪಾತಿಶಯ ಅರಿಯದೆ ಉನ್ನತನೆಂದು ಸದಾ ಮೆರೆದ, ನಿನ್ನ ಕೃಪಾತಿಶಯ ಅರಿಯದೆ ಉನ್ನತನೆಂದು ಸದಾ ಮೆರೆದ, ಖಿನ್ನ ಮಾನವನು ಕಣ್ಣೀರು ಸುರಿಸೆ, ಖಿನ್ನ ಮಾನವನು ಕಣ್ಣೀರು ಸುರಿಸೆ, ಮನ್ನಿಸಕಾದಿಹೆಯೈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚನ ದಾರವದು, ತಳವಿಲ್ಲದ ಪ್ರೇಮಾಂ ಬುದಿಯೊಳು ಅಳಿದವು ಭೀಕರ ಪಾಪಗಳು, ಆಮೆನ್. ತಳವಿಲ್ಲದ ಪ್ರೇಮಾಂ ಬುದಿಯೊಳು ಅಳಿದವು ಭೀಕರ ಪಾಪಗಳು, ಗೆಳೆಯನ ರಕ್ತದಿಂ ಎನ್ನ ಪರಾಧವ, ಗೆಳೆಯನ ರಕ್ತದಿಂ ನಮ್ಮ ಪರಾಧವ, ಕಲೆಗಳು ತೊಲಗಿದವೈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚನ ದಾರವದು, ಕರುಣಾಬ್ದಿಯೊಳ್ ಮುಳುಗಿ ನಾನಿಂದು ಭರವಸ ಹರುಷ ನಿರೀಕ್ಷೆಗಳು, ಕರುಣಾಬ್ದಿಯೊಳ್ ಮುಳುಗಿ ನಾನಿಂದು ಭರವಸ ಹರುಷ ನಿರೀಕ್ಷೆಗಳು, ದೊರೆತು ನಾನೊರಗುವೆ ಗುರುವರ ನೆದೆಯೊಳು, ದೊರೆತು ನಾನೊರಗುವೆ ಗುರುವರ ನೆದೆಯೊಳು, ನರಕಕ್ಕೆ ಹೆದರೆನು ನಾ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವಚಲ ದಾರವದು, ಸರ್ವಾನುಕೂಲಗಳು
ಗತಿಸಲು ಸರ್ವ ಕಷ್ಟಗಳತಿ ಬಾಧಿಸಲು ಸರ್ವಾನುಕೂಲಗಳು ಗತಿಸಲು ಸರ್ವ ಕಷ್ಟಗಳತಿ ಬಾಧಿಸಲು ಸರ್ವೇಶನ ಕೃಪೆ ಮಾತ್ರವೇ ಸಾಕು ಸರ್ವೇಶನ ಕೃಪೆ ಮಾತ್ರವೇ ಸಾಕು ಸರ್ವಕಾಲದೊಳು ಈ ಜಗದಿ ಆಸರೆಯನ್ನು ಕಾಂಡೆ ಈ ಜಗದಿ ಬಾಸುರ ವಚನ ದಾರವದು. ಆಮೇನ್. ಥ್ಯಾಂಕ್ ಯು ಫಾದರ್. ಜೀಸಸ್ ಕ್ರೈಸ್ಟ್ ನೇಮ್, ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚನ ದಾರವದು. ಹೌದು, ಭಕ್ತನು ಬರೆದಿದ್ದಾನೆ ಪ್ರೇರೆ, ಆಸರೆಯನ್ನು ಕಂಡೆ ಯೇಸುವಿನ ಶಿಲುವೆಯ ಪ್ರೀತಿಯಲ್ಲಿ. ಹೌದು ಪ್ರೇರೆ, ಮತ್ತು ಬಾಸುರ ವಚನ ದಾರವದು. ಹೌದು, ಮಹಿಮೆಯ ದೇವರ ವಾಕ್ಯವಾದ ಯೇಸುವಿನ ಪರಿಶುದ್ಧಾತ್ಮ ಪ್ರೀತಿಯ ದಾರಿ ಪ್ರೇರೆ. ಘಾಸಿಯ ನೀಗಿಸಿ ವಿಶ್ರಮ ನೀಡುವುದು ಯೇಸುವಿನ ಶಿಲುಬೆ ಈ ಜಗದಿ. ಹೌದು, ಯೇಸು ಹೇಳ್ತಿದ್ದಾನೆ ಪ್ರೇರೆ, ನನ್ನನ್ನು ಭೂಮಿಯಿಂದ ಮೇಲೆ ಕೆತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಕಡೆಗೆ ಆಕರ್ಷಿಸಿಕೊಳ್ಳುವೆನು. ಹೌದು ಪ್ರೇರೆ, ಶಿಲುಬೆಯ ಮೇಲೆ ಯೇಸುವನ್ನು ಮೂಳೆಗಳಿಂದ ಜಡಿದು ಆಕಾಶ ಭೂಮಿಗೆ ಮಧ್ಯೆ ತೂಗಲ್ಪಟ್ಟಾಗ ಅನೇಕರು ಯೇಸುವನ್ನು ನೋಡಿದರು ಪ್ರೇರೆ. ಹೌದು, ಶತಾಧಿಪತಿ ಕೂಡ ಇದ್ದನು, ನಿಜವಾಗಿಯೂ ದೇವರ ಕುಮಾರನಾಗಿದ್ದನು ಎಂದು. ಮತ್ತು ಇಬ್ಬರು ಕಳ್ಳರಲ್ಲಿ ಎಡಗಡೆ ಬಲಗಡೆ ಶಿಲುಬೆಗೆ ಇಬ್ಬರು ಕಳ್ಳರನ್ನು ಹಾಕಿರುತ್ತಾರೆ. ಅದರಲ್ಲಿ ಒಬ್ಬಾತನು, ಸ್ವಾಮಿ ಯೇಸುವೆ, ನಿನ್ನ ರಾಜ್ಯವನ್ನು ಮರಳಿ ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಿಸಿಕೊ ಎಂದು ಹೇಳುತ್ತಾನೆ. ಆಗ ಯೇಸು, ಹಿಂದೆ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವೆ. ಹೌದು, ಪರಂಧಾಮ, ಆನಂದದ ಸ್ಥಳದಲ್ಲಿ. ಹೌದು, ಇನ್ನೊಬ್ಬ ಕಳ್ಳನಾದರೂ, ಯೇಸುವೆ, ನೀನು ಅನೇಕರನ್ನು ರಕ್ಷಿಸಿರುವೆ, ನಿನ್ನನ್ನು ನೀನು ರಕ್ಷಿಸಿಕೊ, ನನ್ನನ್ನು ಕೂಡ ರಕ್ಷಿಸು ಎಂದು ಕೇಳುತ್ತಾನೆ. ಯೇಸು ಅದಕ್ಕೆ ಉತ್ತರ ಕೊಡಲಿಲ್ಲ ಪ್ರೇರೆ. ಕಾರಣ ಯೇಸು ಪ್ರಾಣವನ್ನೇ ಕೊಡಲು ಬಂದಿದ್ದನು, ಸೇವೆ ಮಾಡುವುದಕ್ಕೆ ಬಂದಿದ್ದನು, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೆ ಬಂದಿದ್ದನು, ತನ್ನ ಪ್ರಾಣ ಕೊಡುವುದರ ಮೂಲಕ. ಹೌದು ಪ್ರೇರೆ, ಮರಣಾಧಿಕಾರಿಯನ್ನು ತನ್ನ ಮರಣದ ಮೂಲಕ ಜಯಿಸಲು ಬಂದಿದ್ದನು, ತನ್ನ ಮಕ್ಕಳಿಗೆ ಮರಣದ ಮೇಲೆ ಬಿಡುಗಡೆ ಜಯ ನೀಡಲು. ಹೌದು ಪ್ರೇರೆ, ಹೀಗೆ ಭೂಪರ ಬಿದ್ದರೂ ನಾವು ಹೆದರೋದಿಲ್ಲ ಪ್ರೇರೆ. ಭೂಪತಿ ಆದ ಯೇಸುವಿನ ಕರುಣೆ ಅಲುಗಾಡದಂತೆ ನಮ್ಮನ್ನು ಕಾಪಾಡುತ್ತದೆ. ತಾಪ ನಿವಾರಕ, ಶಾಪ ವಿಮೋಚಕನಾಗಿದ್ದಾನೆ ಯೇಸು ಕ್ರಿಸ್ತನು, ಕಾಪಾಡುತ್ತಾನೆ ಸತತ ಈ ಜಗತ್ತಿನಲ್ಲಿ. ಹೌದು, ಪ್ರಭುವಿನ ಕೃಪಾತಿಶಯ ಅರಿಯದೆ ಉನ್ನತನೆಂದು ಸದಾ ಮೆರೆದವರು ಕೂಡ ಖಿನ್ನ ಮಾನವರು ಕಣ್ಣೀರು ಸುರಿಸಲು ಪ್ರಭು ಮನ್ನಿಸಲು ಕಾದಿದ್ದಾನೆ ಪ್ರೇರೆ. ನಾವು ಒಂದು ವೇಳೆ ಪ್ರಭುವಿನ ಕೃಪೆ, ಆತನ ಪ್ರೀತಿ, ಶಿಲುವೆ ಪ್ರೀತಿ, ತ್ಯಾಗ, ಉನ್ನತ ದೇವರ ಸರಿಸಮಾನವಾದ ಸಿರಿ ಪದವಿಯನ್ನು ಬಿಟ್ಟು ಬಂದು ನರನ ಅವತಾರ ತಾಳಿ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ಆಕಾರದಲ್ಲಿ ಕಾಣಿಸಿಕೊಂಡು ಪ್ರೇರೆ. ಕಾರಣ ತನ್ನ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಅವರನ್ನು ಕೂಡ, ಬಡವರನ್ನು, ದರಿದ್ರರನ್ನು ಕಾಪಾಡಲು ಅವರ ಸ್ಥಾನಕ್ಕೆ ಇಳಿದ ಪ್ರೇರೆ. ಸೈತಾನನ ಬಂಧನದಲ್ಲಿರುವವರನ್ನು ಬಿಡಿಸಲು. ಹೀಗೆ ಪ್ರಭುವಿನ ಕೃಪಾತಿಶಯ ನಾವು ಅರಿಯಬೇಕಾಗಿದೆ. ಉನ್ನತರೆಂದು ಮೆರೆದವರು ಕೂಡ ಖಿನ್ನರಾಗುವ ಸಮಯ ಬರುತ್ತದೆ. ಕಣ್ಣೀರು ಸುರಿಸುವಾಗ ಪ್ರಭು ಕಾಯುತ್ತಾನೆ, ಕಾಪಾಡುತ್ತಾನೆ, ಮನ್ನಿಸುತ್ತಾನೆ. ಅದು ತಿಳಿಯದೆ ಮಾಡಿದ ತಪ್ಪಿಗಾಗಿ ಕ್ಷಮೆ ನೀಡುತ್ತಾನೆ. ಪ್ರಭುವಿನಲ್ಲಿ ಬರಬೇಕಾಗಿದೆ ಪ್ರೇರೆ. ಕ್ಷಮೆ ಬೇಡಿಕೊಂಡು ಹಳೆಯ ಪಾಪಗಳಿಗೆ ಕ್ಷಮೆ ಬೇಡಿಕೊಳ್ಳಬೇಕಾಗಿದೆ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕಾಗಿದೆ. ಹೀಗೆ ಮನ್ನಿಸುತ್ತಾನೆ ಪ್ರಭು. ಈ ಜಗದಲ್ಲಿ ಯೇಸು ಮಾತ್ರ ಪಾಪಗಳನ್ನು ಕ್ಷಮಿಸಲು ಅಧಿಕಾರವುಳ್ಳಾತನಾಗಿದ್ದಾನೆ. ತಳವಿಲ್ಲದ ಪ್ರೇಮ ಬುದ್ಧಿಯೋಳು ಅಳಿದವು ಭೀಕರ ಪಾಪಗಳು. ಅದು ಪ್ರೇರೆ, ಯೇಸುವಿನ ಪ್ರೀತಿಗೆ ತಳವೇ ಇಲ್ಲ ಪ್ರೇರೆ. ಹೌದು, ನರಕಕ್ಕೆ ಒಂದು ವೇಳೆ ತಳ ಸಿಗ್ಬೋದು, ಪಾತಾಳದಲ್ಲಿ ಹೋಗುತ್ತಿರುವ ಎಲ್ಲ ನಾಶವಾಗುತ್ತಿರುವ ಆತ್ಮಗಳಿಗೆ. ಹೌದು ಪ್ರೇರೆ, ಆದರೆ ಯೇಸುವಿನ ಪ್ರೀತಿಗೆ ಎಂಬ ಸಮುದ್ರಕ್ಕೆ, ನದಿಗೆ ತಳವೇ ಇಲ್ಲ ಪ್ರೇರೆ. ಹೌದು, ಆ ತಳವಿಲ್ಲದ ಪ್ರೇಮದಲ್ಲಿ ನಮ್ಮ ಭೀಕರ ಪಾಪಗಳು ಕೂಡ ಅಳಿಯುತ್ತೇವೆ ಪ್ರೇರೆ. ಕಾರಣ ಯೇಸು ಪಾಪವಿಲ್ಲದಾತನಾಗಿ ಈ ಲೋಕದಲ್ಲಿ ಹುಟ್ಟಿ ಯಾವುದೇ ಪುರುಷ ಸಂಕಲ್ಪ ಇಲ್ಲದೆ, ಲೈಂಗಿಕ ಸಂಪರ್ಕ ಇಲ್ಲದೆ ಸ್ತ್ರೀಯಲ್ಲಿ ಹುಟ್ಟಿ
ನಮ್ಮ ಎಲ್ಲ ಮನುಷ್ಯರಿಗಿಂತ ಭಿನ್ನವಾಗಿ ಹುಟ್ಟಿ ಪಾಪಿಲ್ಲದಾತನಾಗಿ ಪ್ರತ್ಯೇಕವಾಗಿ ಜೀವಿಸಿ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ ಪ್ರೇರೆ, ಕೊಂಡುಕೊಂಡಿದ್ದಾನೆ. ಹೌದು, ದೇವರ ಮಕ್ಕಳಾಗಿ, ಸ್ವರ್ಗೀಯ ಪ್ರಜೆಯಾಗಿ. ಹೀಗೆ ನಮ್ಮ ಪಾಪಗಳು ಪರಿಹಾರವಾಗುತ್ತವೆ ಯೇಸು ರಕ್ತದಲ್ಲಿ. ಹೌದು, ನಾವು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಅಥವಾ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ದೇವರು ತನ್ನ ಪ್ರಿಯಕುಮಾರನಾದ ಯೇಸು ರಕ್ತದಿಂದ, ನಂಬಿಗಸ್ತ ನೀತಿವಂತನಾದ ದೇವರು ನಾವು ಪಾಪಗಳನ್ನು ಒಪ್ಪಿಕೊಂಡಿರುವುದು ನೋಡಿ ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಎಲ್ಲ ಅನೀತಿ ಅಧರ್ಮಗಳಿಂದ ಪಾಪಗಳಿಂದ ತೊಳೆದು ಶುದ್ಧೀಕರಿಸುತ್ತಾನೆ. ಹೀಗೆ ಗೆಳೆಯನ ರಕ್ತದಿಂದ ನಮ್ಮೆಲ್ಲರ ಅಪರಾಧದ ಕಲೆಗಳು ತೊಳೆಯಲ್ಪಡುತ್ತವೆ ಪ್ರೇರೆ. ಗೆಳೆಯ ಯೇಸು ಕ್ರಿಸ್ತನು ನಮ್ಮೆಲ್ಲರ ಗೆಳೆಯನಾಗಿದ್ದಾನೆ ಪ್ರೇರೆ. ತಂದೆಯ ಬಳಿಯಿಂದ ಕೇಳಿದ್ದೆಲ್ಲವನ್ನು ನಿಮಗೆ ಹೇಳಿದ್ದೇನೆ. ಹೌದು ಪ್ರೇರೆ, ದಣಿಯ ಕಾರ್ಯಗಳು ದಾಸನಿಗೆ ತಿಳಿಯುವುದಿಲ್ಲ, ಆದರೆ ನನ್ನ ಎಲ್ಲ ಕಾರ್ಯಗಳು ನಿಮಗೆ ತಿಳಿಸಿದ್ದೇನೆ ಗೆಳೆಯರೆಂದು. ಆದ್ದರಿಂದ ಯೇಸು ಗೆಳೆಯನೆಂದು ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ. ಆತನ ರಕ್ತದಲ್ಲಿ ನಮ್ಮ ಅಪರಾಧ ಮತ್ತು ಕಲೆಗಳು ತೊಲಗಿಬಿಟ್ಟಿವೆ ಪ್ರೇರೆ. ಹೌದು, ಹೆಸರಿಗೆ ಕೂಡ ಇಲ್ಲ ಈ ಜಗದಲ್ಲಿ. ನಮ್ಮ ನಿಜವಾದ ಸ್ನೇಹಿತನಾದ ಏಸಪ್ಪ ನಮ್ಮೆಲ್ಲ ಅಪರಾಧವನ್ನು, ಅದರ ಕಲೆಗಳನ್ನು, ಯೋಚನೆ ಭಾವವನ್ನು ಕೂಡ ಇಚ್ಛೆಗಳೊಂದಿಗೆ ದುರಿಚ್ಛೆಗಳೊಂದಿಗೆ ತೊಲಗಿಸಿದ್ದಾನೆ ಪ್ರೇರೆ. ತೊಲಗಿಸುತ್ತಾನೆ ವಿಶ್ವಾಸುವುದಾದರೆ. ಕರುಣೆಯಲ್ಲಿ ಮುಳುಗಿಸುತ್ತಾನೆ ಮತ್ತು ಭರವಸ, ಹರ್ಷ, ನಿರೀಕ್ಷೆಗಳಿಂದ ತುಂಬುತ್ತಾನೆ ಪ್ರೇರೆ. ನಾವು ಪ್ರಭುವಿನ ಪಾದಕ್ಕೆ ಹೊರಗಿ ನಿಜವಾದ ಗುರುವಾದ ಯೇಸುವಿನ ಎದೆಯೊಳಗೆ ನಾವು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಆತನ ಪಾದದಲ್ಲಿ ಅನುದಿನ ದೇವರ ಸನ್ನಿಧಿಯನ್ನು, ಪ್ರೀತಿಯನ್ನು, ಸಾಮ್ರಾಜ್ಯವನ್ನು, ಧೈರ್ಯವನ್ನು, ಬೆಳಕನ್ನು, ಆರೋಗ್ಯವನ್ನು, ದೇವಚಿತ್ತವಂತೆ ಜೀವಿಸಲು ಸಾಕ್ಷಿ ಜೀವಿತವನ್ನು, ಪ್ರಾರ್ಥನೆ, ಪರಿಶುದ್ಧ ವಿಶ್ವಾಸ ಜೀವಿತವನ್ನು ದಯಪಾಲಿಸುತ್ತಾನೆ ಪ್ರಭು. ಆತನ ಪಾದದಲ್ಲಿ ಕಾದುಕೊಂಡಿರುವಾಗ ಯೇಸುವಿನ ಆಪ್ತ ಶಿಷ್ಯ ಯೋಹಾನಂತೆ ಆತನ ಎದೆಗೆ ವಿಶ್ವಾಸದಲ್ಲಿ ಹೊರಗಿದಾಗ ನರಕಕ್ಕೆ ಕೂಡ ಹೆದರುವುದಿಲ್ಲ ಪ್ರೇರೆ ನಾವು ಈ ಜಗದಲ್ಲಿ. ಕಾರಣ ಶಿಲುಬೆ ಪ್ರಾಣ ಕೊಟ್ಟ ಪ್ರೀತಿ ಮರಣವನ್ನು ಎದುರಿಸಲು ಧೈರ್ಯಪಡಿಸುತ್ತದೆ. ಯೇಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಆತ್ಮ ನಮ್ಮಲ್ಲಿ ನೆಲೆಗೊಳ್ಳುವುದಾದರೆ ನೆಲೆಗೊಂಡಿದೆ. ಯೇಸುವಿನ ವಿಶ್ವಾಸ ಮೂಲಕ ನೆಲೆಗೊಳ್ಳುತ್ತದೆ. ಅದು ಪ್ರೇರೆ ಆ ಪರಿಶುದ್ಧಾತ್ಮ ನಮ್ಮನ್ನು ಕೂಡ ಯೇಸುವಿನಂತೆ ಎಬ್ಬಿಸುತ್ತಾನೆ. ಅದು ಪ್ರೇರೆ ಯೇಸುವಿಗೆ ಸಾಕ್ಷಿಯಾದ ಮೊದಲನೆಯ ಸಾಕ್ಷಿ, ರಕ್ತಸಾಕ್ಷಿ ಸ್ಟೆಫನ ಪ್ರೇರೆ. ಆತ ಆದಿಸಭೆಯಲ್ಲಿ ಆತ ವಿಶ್ವಾಸಿ. ಅದು ಪ್ರೇರೆ ವಿಶ್ವಾಸಿ ಗುಂಪುಗಳಿಗೆ ಊಟ ಉಪಚಾರ ಬಡಿಸುವಾತ. ಹೌದು, 12 ಜನರಲ್ಲಿ ಅಭಿಷಿಕ್ತರಲ್ಲಿ ಆತನು ಪರಿಶುದ್ಧ ಆತ್ಮನಿಂದಲೂ ದೇವರ ಆತ್ಮನ ಜ್ಞಾನಶಕ್ತಿಯಿಂದಲೂ ತುಂಬಿದ್ದನು. ಅದ್ಭುತ ಸೂಚಕ ಕಾರ್ಯಗಳು ಮಾಡುತ್ತಿದ್ದ ಕ್ರೈಸ್ತ ಸಮಾಜ ಮಧ್ಯದಲ್ಲಿ. ಆತನನ್ನು ಯಹೂದ್ಯರು ಹಿಡಿದು ಕಲ್ಲೆಸೆದು ಕೊಲ್ಲಲು ಊರವರೆಗೆ ತೆಗೆದುಕೊಂಡು ಹೋದರು. ಹೌದು, ಸೌಲ ಅಧಿಕಾರಿಯಾಗಿದ್ದ ಪ್ರೇರೆ. ಆತನ ನೇತೃತ್ವದಲ್ಲಿ ಸ್ಟೆಫನನ್ನು ಕಲ್ಲು ತೆಗೆದುಕೊಂಡು ಹೊಡೆದು ಸಾಯಿಸಲಾಯಿತು. ಸ್ಟೆಫನನ್ನು ಸಾಯುವಾಗ ಆತನ ಮುಖ ದೇವದೂತನಂತೆ ಕಂಗೊಳಿಸಿದ ಪ್ರೇರೆ. ಕಣ್ಣೆತ್ತಿ ಸ್ವರ್ಗದ ಕಡೆ ನೋಡಿದ, ಆಕಾಶದ ಕಡೆ, ಅಲ್ಲಿ ಯೇಸು ದೇವರ ಬಲಗಡೆ ನಿಂತಿರುವುದನ್ನು ನೋಡುತ್ತಿದ್ದೇನೆ ಎಂದು ಹೇಳಿದ. ಅಷ್ಟೇ ಅಲ್ಲ, ಸ್ವಾಮಿ, ಇವರು ನನ್ನನ್ನು ಕಲ್ಲೊಡೆದು ಸಾಯಿಸಲು ಪ್ರಯತ್ನಿಸುತ್ತಿದ್ದಾರೆ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡ ಎಂದು ಅವರಿಗಾಗಿ ಬೇಡಿಕೊಂಡ ಪ್ರೇರೆ. ಹೌದು, ಭಯಪಡಲಿಲ್ಲ. ಹೌದು ಪ್ರೇರೆ, ಯೇಸುವಿನ ಮೊದಲನೆಯ ಧೈರ್ಯದ ಸಾಕ್ಷಿ ಪ್ರೇರೆ. ಯೇಸುವಿನ ತ್ಯಾಗದ ಮೊದಲನೇ ಫಲ ಸ್ಟೆಫನ. ಹೌದು, ಕಾರಣ ಪ್ರೀತಿಯು ಮರಣಕ್ಕಿಂತ ದೊಡ್ಡದು. ಹೌದು ಪ್ರೇರೆ, ಕಾರಣ ಪ್ರೀತಿಗೆ ಸಾವಿಲ್ಲ. ಪ್ರೀತಿ ಅದೆಂದಿಗೂ ಅರಿಯೋದು ಸೋಲನು. ಪ್ರೀತಿ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಸಹಿಸುತ್ತದೆ, ಎಲ್ಲವನ್ನು ತಾಳುತ್ತದೆ. ಅದು ಪ್ರೇರೆ. ಪ್ರವಾದನೆಗಳು ನಿಂತು ಹೋಗುತ್ತವೆ, ಜ್ಞಾನವಿಲ್ಲದಂತಾಗುತ್ತದೆ. ಅದು ಪ್ರೇರೆ. ಮತ್ತು ಎಲ್ಲ ಭಾಷೆಗಳು ನಿಂತು ಹೋಗುತ್ತವೆ. ಪ್ರೀತಿಯ ನಿಲ್ಲುವುದು ಶಾಶ್ವತವಾಗಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರರಲ್ಲಿ ದೊಡ್ಡದು ಪ್ರೀತಿ ಪ್ರೇರೆ. ಹೀಗೆ ಕರುಣೆಯಲ್ಲಿ ತುಂಬುತ್ತಾನೆ ಪ್ರಭು. ಭರವಸೆ, ಹರ್ಷ, ನಿರೀಕ್ಷೆಗಳನ್ನು ತುಂಬುತ್ತಾನೆ. ಪ್ರಭುವಿನ ಪಾದದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕಳೆಯುವಂತೆ ಮಾಡುತ್ತಾನೆ ಪ್ರಭು. ಶಿಲುಬೆ ಶಕ್ತಿಯಿಂದ, ಪುನರುತ್ಥಾನ ಶಕ್ತಿಯಿಂದ, ಯೇಸು ರಕ್ತದಲ್ಲಿ
ಗುರುವಿನ ಎದೆಯಲ್ಲಿ ನಾವು ಒಳ್ಳೆಯ ಶಿಷ್ಯರಾಗಿ ಮಾರ್ಪಡುತ್ತೇವೆ. ನರಕಕ್ಕೆ ಎದರದಂತೆ ಈ ಲೋಕವನ್ನು ಜಯಿಸುತ್ತೇವೆ. ಹೌದು, ಸರ್ವ ಅನುಕೂಲಗಳು ಗತಿಸಲು ಸರ್ವ ಕಷ್ಟಗಳು ಅತಿ ಬಾಧಿಸಿದರೂ ಕೂಡ, ಸರ್ವ ಅನುಕೂಲ ಗತಿಸಿದರೂ ಕೂಡ ನಾವು ಈ ಲೋಕಕ್ಕೆ ಡಿಸ್ಕನೆಕ್ಟ್ ಆಗಿ ಪರಲೋಕಕ್ಕೆ ಕನೆಕ್ಟ್ ಆಗುವಾಗ ಕೆಲವು ಅನುಕೂಲ ಬಿಡಬೇಕಾಗುತ್ತದೆ ಪ್ರೇರೆ. ಆಗ ಸರ್ವ ಕಷ್ಟಗಳು ಅತಿ ಬಾಧಿಸಿದರೂ ಕೂಡ ಪ್ರಭು ಮತ್ತೊಂದು ಸಾರಿ ನಮ್ಮನ್ನು ನೋಡುತ್ತಾನೆ. ಹೌದು, ಮೊದಲು ದೇವರಾಜ್ಯ ಕೈ ನೀತಿಗೆ ತವಕಪಡು, ನಂತರ ನಿಮಗೆಲ್ಲವೂ ದಯಪಾಲಿಸಿಕೊಡಲಾಗುವುದು. ಹೌದು ಪ್ರೇರೆ. ಮತ್ತು ಸರ್ವಶಕ್ತನ ಕೃಪೆ ಮಾತ್ರವೇ ಸಾಕು ಸರ್ವಕಾಲದಳು ಎಂದು ನಾವು ವಿಶ್ವಾಸ ಬೇಕಾಗಿದೆ. ಹೌದು, ನಾವು ಪೌಲನಿಗೆ ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡುತ್ತೇವೆ ಪ್ರೇರೆ. ಕೊರಿಂಥ 2ನೇ ಪತ್ರಿಕೆ 12ನೇ 9ನೇ ವಾಕ್ಯದಲ್ಲಿ, 2 Corinthians ಚಾಪ್ಟರ್ 12 verse 9th ವರ್ಡ್, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲ ಪರಿಪಕ್ವವಾಗುವುದು. ಹೌದು ಪ್ರೇರೆ, ನಮ್ಮ ಬಲಹೀನತೆಯಲ್ಲಿ ದೇವರ ಕೃಪೆ ಸಮೃದ್ಧಿಯಾಗಿ ಕಾರ್ಯ ಮಾಡುತ್ತದೆ ಅಂತ ಪ್ರೇರೆ. ಆದ್ದರಿಂದ ನಮ್ಮ ಬಲಹೀನತೆ ವಿಷಯದಲ್ಲಿ ಹೆಚ್ಚಳ ಪಡಬೇಕಾಗಿದೆ. ಹೌದು, ಬಲಹೀನತೆ ಅಂದರೆ ಪಾಪ ಅಲ್ಲ ಪ್ರೇರೆ, ಅದು ತಾಳಿಕೊಳ್ಳುವುದು, ದೇವರೇ ನಮ್ಮ ಪರವಾಗಿ ಕಾರ್ಯ ಮಾಡಲು ಅವಕಾಶ ಕೊಡುವುದು, ದೇವರ ವಾಕ್ಯ ನಮ್ಮಲ್ಲಿ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲು ಬಿಟ್ಟುಕೊಡುವುದು. ಅದು ಪ್ರೇರೆ. ಅಂತ ಕೃಪೆ ಪ್ರಭು ನಮ್ಮೆಲ್ಲರ ನೀಡಲಿ. ಸರ್ವಶಕ್ತ ಯೇಸು ಕ್ರಿಸ್ತನ ಕೃಪೆ ಮಾತ್ರವೇ ನಮಗೆ ಸಾಕು ಈ ಲೋಕದಲ್ಲಿ ಸರ್ವ ಕಾಲದಳು. ಹೌದು ಪ್ರೇರೆ. ಅಂಶ, ಕ್ರಿಸ್ತನ ವಾಕ್ಯವು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎನ್ನುವ ಅಂಶ ಪ್ರೇರೆ. ಇದನ್ನು ಧ್ಯಾನಿಸಲಿರುವ ವಾಕ್ಯವಾಗ ಅಂಶ ಪ್ರೇರೆ. ಕ್ರಿಸ್ತನ ವಾಕ್ಯ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನಾವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದೋಣ ಪ್ರೇರೆ. ದ ಲೆಟರ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 3 verse 16th ವರ್ಡ್. ಇಲ್ಲಿ ಓದುವುದಾದರೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹೌದು ಪ್ರೇರೆ. 17ನೇ ವಾಕ್ಯ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ದೇವಕುಮಾರನಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಹೌದು ಪ್ರೇರೆ. ಇಲ್ಲಿ ನಮ್ಮ ಮುಖ್ಯ ವಾಕ್ಯ ಪ್ರೇರೆ, ಕ್ರಿಸ್ತನ ವಾಕ್ಯವು ಅಂದರೆ ದೇವರ ವಾಕ್ಯ. ಕ್ರಿಸ್ತ ಪ್ರೇರೆ, ಅಭಿಷೇಕ. ಕ್ರಿಸ್ತ ಅಂದರೆ ಅಭಿಷಿಕ್ತನು. ಹೌದು ಪ್ರೇರೆ. ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದಾತನು ಕ್ರಿಸ್ತ ಎಂದರೆ. ಆತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲೆಂದು ಪೌಲನು ಹೇಳುತ್ತಿದ್ದಾನೆ. ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಿದರೆ ಏನಾಗುತ್ತದೆ ಪ್ರೇರೆ? ಸಕಲ ಜ್ಞಾನದಿಂದ ಕೂಡುತ್ತೇವೆ. ಹೌದು, ಆಗ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಲು ಸಮರ್ಥರಾಗುತ್ತೇವೆ, ಬುದ್ಧಿ ಹೇಳಿಕೊಳ್ಳಲು ಕೃಪೆ ಉಂಟಾಗುತ್ತದೆ, ಮತ್ತು ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡಲು ನಾವು ಸಮರ್ಥರಾಗುತ್ತೇವೆ ಪ್ರೇರೆ. ಹೌದು, ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಿದಾಗ ಒಂದನೇದಾಗಿ ಸಕಲ ಜ್ಞಾನದಿಂದ ಕೂಡಿದವರಾಗುತ್ತೇವೆ ಪ್ರೇರೆ. ಅದು ಸಕಲ ಜ್ಞಾನ ಅಂದರೆ ದೇವರ ಜ್ಞಾನ ಮೊದಲನೇದು ಪ್ರೇರೆ. ನಾವು ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನಿಜವಾದ ಜ್ಞಾನದ ಲಕ್ಷಣಗಳು. ಹೌದು ಪ್ರೇರೆ, ನಿಜವಾದ ಜ್ಞಾನ, ಸಕಲ ಜ್ಞಾನದಲ್ಲಿ ನಿಜವಾದ ಜ್ಞಾನ ಮೊದಲನೇದು ದೇವರ ಜ್ಞಾನ. ಅದು ಮೇಲಣಿಂದ ಬಂದ ಜ್ಞಾನ ಪ್ರೇರೆ. ಅದು ಮೊದಲನೇದಾಗಿ ಪರಿಶುದ್ಧವಾದದ್ದು, ಎರಡನೇದಾಗಿ ಸಮಾಧಾನಕರವಾದದ್ದು, ಮೂರನೇದಾಗಿ ದಯೆ ದಾಕ್ಷಿಣ್ಯಗಳಿಂದ ತುಂಬಿಕೊಂಡಿದ್ದು. ಹೌದು, ನೀತಿ ಎಂಬ ಫಲವನ್ನು ಬಿತ್ತಿ ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುವಂಥದ್ದು. ಹೀಗೆ ಸಕಲ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲು ಬಿಟ್ಟಾಗ ಸಕಲ ಜ್ಞಾನದಿಂದ ಕೂಡಿದವರಾಗುತ್ತೇವೆ, ಉಪದೇಶ ಮಾಡಿಕೊಳ್ಳುತ್ತೇವೆ ಮತ್ತು ಬುದ್ಧಿ ಹೇಳಿಕೊಳ್ಳುತ್ತೇವೆ. ನಮ್ಮ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಮತ್ತು ಅನ್ಯ ಜನರಿಗೆ ದೇವರ ಕೃಪೆಯ ಕುರಿತು ನೆನೆಸಿ ಹೇಳುವವರಾಗಿರುತ್ತೇವೆ. ಕೀರ್ತನೆಗಳಿಂದ ದೇವರನ್ನು ಸ್ತುತಿಸುವವರಾಗುತ್ತೇವೆ, ಸಂಗೀತ ವಾದ್ಯಗಳಿಂದ ದೇವರನ್ನು ಮಹಿಮೆಪಡಿಸುವವರಾಗುತ್ತೇವೆ, ಆತ್ಮ ಸಂಬಂಧವಾದ ಹಾಡುಗಳಿಂದ ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡುತ್ತೇವೆ ಪ್ರೇರೆ. ಆತ್ಮ ಸಂಬಂಧವಾದ ಹಾಡುಗಳೆಂದರೆ ದೇವರ ವಾಕ್ಯ ಆಧಾರಿತ ಹಾಡುಗಳು ಪ್ರೇರೆ. ಹೌದು, ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚಲ ದಾರವದು. ಆಸರೆಯನ್ನು ಕಂಡೆ ಅಂದರೆ ಈ ಲೋಕದಲ್ಲಿ ಆಸರೆ ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಇದೆ ಪ್ರೇರೆ. ಎಲ್ಲ ಕಂಗೆಟ್ಟ ಜೀವಿತಗಳಿಗೆ
ಹೌದು ಪ್ರಿಯರೇ, ಸೋತು ಹೋದ ಜೀವಿತಗಳಿಗೆ, ಕತ್ತಲೆಯ ಜೀವಿತಗಳಿಗೆ ಮತ್ತು ದಾರಿ ತಪ್ಪಿದ ಕುರಿಗಳಂತಿರುವ ಜೀವಿತಗಳಿಗೆ ಶಿಲುಬೆಯಲ್ಲಿ ಆಸರೆ ಇದೆ ಪ್ರಿಯರೇ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರಿಯರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಕಷ್ಟಪಡುವವರೇ, ಭಾರ ಹೊತ್ತು ಬೆಂಡಾಗಿರುವವರೇ, ಹೌದು ಪ್ರಿಯರೇ, ಕಮ್ ಆನ್ ಟು ಮೀ ಆ್ಯಂಡ್ ಟೇಕ್ ಮೈ ಯೋಕ್ ಅಪಾನ್ ಯು, ಐ ವಿಲ್ ಗಿವ್ ಯು ರೆಸ್ಟ್. ಹೌದು ಪ್ರಿಯರೇ, ಬಿಕಾಸ್ ಐ ಆಮ್ ದ ಜೆಂಟಲ್ ಆ್ಯಂಡ್ ಹಂಬಲ್ ಇನ್ ಹಾರ್ಟ್. ಹೌದು ಪ್ರಿಯರೇ, ಯೇಸು ಸಾತ್ವಿಕನು, ದೀನನಾಗಿರುವುದರಿಂದ ಆತನ ಶಿಲುಬೆಯನ್ನು ಹೊತ್ತುಕೊಳ್ಳಲು ಕರೆಯುತ್ತಿದ್ದಾನೆ ಪ್ರಿಯರೇ. ಆತನ ಶಿಲುಬೆ ಹಗುರ ಎಂದು ಹೇಳುತ್ತಿದ್ದಾನೆ. ಆತನ ನೊಗ ಮೃದುವಾದುದೆಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯರೇ, ಸೈತಾನಾದರೂ ಶಿಲುಬೆ ಎಂದರೆ ಕಷ್ಟ, ಅದನ್ನು ಒದರಲಾಗುವುದಿಲ್ಲ ಎನ್ನುತ್ತಾನೆ. ಆದರೆ ಪ್ರಥಮವಾಗಿ ಅದು ಕಷ್ಟ ಎಂದು ಕಂಡು ಬಂದರೂ ಕೂಡ ದಿನೇ ದಿನೇ ಅದು ಹಗುರವಾಗುತ್ತಾ ಹೋಗುತ್ತದೆ. ಕಾರಣ ಅದು ದೇವರ ಮೇಲೆ ಹಾಕುತ್ತೇವೆ ಪ್ರಿಯರೇ ನಮ್ಮ ಕಷ್ಟ. ನಿಮ್ಮ ಚಿಂತೆನೆಲ್ಲ ದೇವರ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು. ಹೌದು, ನಿಜವಾಗಿಯೂ ದೇವರ ಶಕ್ತಿಯಾಗಿದೆ ಪ್ರಿಯರೇ ಶಿಲುಬೆ. ನಾವು ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುತ್ತೇವೆ, ಯೇಸುವಿನ ಶಿಲುಬೆಯ ವಿಷಯವಾದ ಸುವಾರ್ತೆಯು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ, ಸ್ವರ್ಗದ ಮಾರ್ಗದಲ್ಲಿರುವವರಿಗೆ, ನಿತ್ಯ ಜಯದ ಮಾರ್ಗದಲ್ಲಿರುವವರಿಗೆ, ಅಮರ ಜೀವದ ಮಾರ್ಗದಲ್ಲಿರುವವರಿಗೆ, ಹೌದು, ಆನಂದ ಜೀವದ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ಹೌದು, ಶಿಲುಬೆ ಅಂದರೆ ದೇವರ ಶಕ್ತಿ ಎಂದೇ ನಾವು ಮುಖ್ಯವಾಗಿ ಭಾವಿಸಿಕೊಳ್ಳಬೇಕಾಗಿದೆ. ಹೌದು ಪ್ರಿಯರೇ, ದೇವರ ಶಕ್ತಿಯಿಂದ ಎಲ್ಲ ಲೋಕದಲ್ಲಿರುವ ಕಷ್ಟ ಸಂಕಟಗಳನ್ನು ಜಯಿಸುವ ಧೈರ್ಯ ಉಂಟಾಗುತ್ತದೆ ಪ್ರಿಯರೇ. ಹೌದು, ಹೀಗೆ ನಾವು ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡುವ ಶಕ್ತಿ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರುವಾಗ ದೊರಕುತ್ತದೆ, ಬುದ್ಧಿ ದೊರಕುತ್ತದೆ ಪ್ರಿಯರೇ. ಕರ್ತನ ಕೃಪೆ ನೆನೆಸಿ ಕೀರ್ತನೆ, ಸಂಗೀತ, ಆತ್ಮ ಸಂಬಂಧವಾದ ಹಾಡುತ್ತೇವೆ. ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡುತ್ತೇವೆ ಪ್ರಿಯರೇ. ಮತ್ತು ಆ ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಿದಾಗ ನಾವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರಿಗೆ ಮಹಿಮೆಯಾಗುವಂತೆ, ತಂದೆಯ ದೇವರಿಗೆ ಮಹಿಮೆಯಾಗುವಂತೆ, ಕೃತಜ್ಞತಾ ಸ್ತುತಿ ಉಂಟಾಗುವಂತೆ ಮಾಡುತ್ತೇವೆ ಪ್ರಿಯರೇ. ಅಷ್ಟು ಅದ್ಭುತ ಮಾಡುತ್ತದೆ ಕ್ರಿಸ್ತ ಯೇಸುವಿನ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಂಡಾಗ. ಹೌದು ಪ್ರಿಯರೇ, ಇನ್ನೊಂದು ವಾಕ್ಯ ನೋಡೋದಾದರೆ ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 13th ವರ್ಡ್. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುತ್ತೆ ಪ್ರಿಯರೇ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. 4ನೇ ವಾಕ್ಯ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಹೌದು ಪ್ರಿಯರೇ. ಮತ್ತು 6ನೇ ವಾಕ್ಯ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. 8ನೇ ವಾಕ್ಯ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಹೌದು ಪ್ರಿಯರೇ, ನೀವು ನನ್ನಲ್ಲಿ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಗ ನನ್ನ ಆನಂದ ನಿಮ್ಮಲ್ಲಿ, ನನ್ನ ಮಹಿಮೆ, ತಂದೆಗೆ ಮಹಿಮೆ ಉಂಟಾಗುತ್ತದೆ ಪ್ರಿಯರೇ. ಯಾವಾಗ? ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಾಗ, ನಾವು ಯೇಸುವಿನಲ್ಲಿ ನೆಲೆಗೊಂಡಾಗ, ದೇವಚಿತ್ತಾನುಸಾರವಾದ ದೇವರ ರಾಜ್ಯದ ದೇವರ ಮಹಿಮೆಗಾಗಿ ಬೇಡಿಕೊಂಡು ಪಡೆದಾಗ, ನಾವು ಬಹಳ ಫಲ ಕೊಡುವವರಾದಾಗ ತಂದೆಯ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಪ್ರಿಯರೇ, ಯೇಸುವಿನ ಶಿಷ್ಯರಾಗುತ್ತೇವೆ. ಹೌದು, ಹೀಗೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ಓದೋದಾದರೆ, ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 19th ವರ್ಡ್. ಇಲ್ಲಿ ಓದುವುದಾದರೆ, ಆದರೆ ಪರಿಶುದ್ಧಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಆದರೆ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ನೆಲೆಸಿದಾಗ ನಾವು ಆತ್ಮ ಸಂಬಂಧವಾಗಿ ಜೀವಿಸುತ್ತೇವೆ ಪ್ರಿಯರೇ, ದೇವರಿಗೆ ಭಯಪಡುತ್ತೇವೆ,
ವಿನಯವುಳ್ಳವರಾಗಿ ನಡೆದುಕೊಳ್ಳೋದು ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಕೃಪೆ ಶುಭ ನಿಮ್ಮೊಂದಿಗೆ ಇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.